ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಗಲ್ವಾನ್ ಘರ್ಷಣೆ ನಂತರ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಹಾಳಾಗಿತ್ತು. ಆದರೆ ಮೋದಿಯವರು ಕೆಲ ತಿಂಗಳ ಹಿಂದೆ ಶಾಂಘೈ ಸಹಕಾರ ಸಂಸ್ಥೆಯ ಸಭೆಗೆ ಹಾಜರಾಗುವ ಮೂಲಕ ಭಾರತ ಮತ್ತು ಚೀನಾ ಸಂಬಂಧ ಸುಧಾರಣೆಯಾಗತೊಡಗಿತ್ತು. ಆದರೆ ಈಗ ಅರುಣಾಚಲ ಮೂಲದ ಬ್ರಿಟನ್ ಪ್ರಜೆಗೆ ಕಿರುಕುಳ ನೀಡುವ ಮೂಲಕ ಮತ್ತೆ ಚೀನಾ ಕಿರಿಕ್ ಆರಂಭಿಸಿದೆ. ಅರುಣಾಚಲ ಪ್ರದೇಶ ನಮಗೆ ಸೇರಿದ್ದು, ಅದು ದಕ್ಷಿಣ ಟಿಬೇಟ್ ಅಂತ ಖ್ಯಾತಿಯನ್ನು ತೆರೆದಿದೆ. ಹೀಗಾಗಿ ಚೀನಾ ಅರುಣಾಚಲ ಪ್ರದೇಶದ ಮೇಲೆ ಕಣ್ಣು ಹಾಕಿದ್ಯಾಕೆ? ಅರುಣಾಚಲ ಪ್ರದೇಶ ಭಾರತದ ರಾಜ್ಯವಾಗಿದ್ದು ಹೇಗೆ? ಚೀನಾ ಕುತಂತ್ರಕ್ಕೆ ಭಾರತ ಯಾವ ರೀತಿ ತಿರುಗೇಟು ನೀಡ್ತಾ ಇದೆ? ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈಶಾನ್ಯ ಭಾರತದ ಅತಿ ದೊಡ್ಡ ರಾಜ್ಯ ಅರುಣಾಚಲವಾಗಿದ್ದು, ಟಿಬೇಟ್, ಭೂತಾನ್, ಮಯನ್ಮಾರ್ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಸ್ವಾತಂತ್ರ್ಯ ಸಿಕ್ಕಿದ ಬಳಿಕ ಈ ಪ್ರದೇಶವನ್ನು ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ಅಂತ ಕರೆಯಲಾಗ್ತಾ ಇತ್ತು. 1987 ಫೆಬ್ರವರಿ 20ರಂದು ಭಾರತ ಇದಕ್ಕೆ ಅರುಣಾಚಲ ಪ್ರದೇಶ ಎಂಬ ಹೆಸರನ್ನು ಇಟ್ಟು ರಾಜ್ಯ ಸ್ಥಾನಮಾನವನ್ನು ನೀಡಿತು. ಅರುಣಾಚಲಕ್ಕೆ ರಾಜ್ಯ ಸ್ಥಾನಮಾನ ನೀಡಿದ್ದನ್ನು ಚೀನಾ ವಿರೋಧಿಸಿಕೊಂಡೇ ಬಂದಿದೆ. ಕೆಲ ದಿನಗಳ ಹಿಂದೆ ಅರುಣಾಚಲ ಮೂಲದ ಬ್ರಿಟನ್ ಪ್ರಜೆಯೊಬ್ಬರು ಲಂಡನ್ನಿಂದ ಜಪಾನಿಗೆ ತೆರಳುತ್ತಾ ಇದ್ದರು. ವಿಮಾನ ಬದಲಾವಣೆಗೆ ಶಾಂಘೈ ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ವಲಸೆ ಅಧಿಕಾರಿಗಳು ಅವರ ಪಾಸ್ಪೋರ್ಟನ್ನು ಪರಿಶೀಲಿಸಿ ಜನ್ಮಸ್ಥಳವನ್ನು ಅರುಣಾಚಲ ಎಂದು ದಾಖಲಿಸಲಾಗಿದೆ, ಹೀಗಾಗಿ ಇದನ್ನು ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ನನ್ನನ್ನು 18 ಗಂಟೆ ವಶಕ್ಕೆ ಪಡೆದಿದ್ರು ಅಂತ ದೂರಿದರು. ಇದಕ್ಕೆ ಭಾರತ ಪ್ರತಿಕ್ರಿಯಿಸಿ, ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ಇದನ್ನು ಯಾವುದೇ ಕಾರಣಕ್ಕೂ ಅಳಿಸಲು ಸಾಧ್ಯವಿಲ್ಲ ಅಂತ ತಿರುಗೇಟು ನೀಡಿತು. ಭಾರತ ತಿರುಗೇಟು ನೀಡಿದರೂ ಚೀನಾ ತನ್ನ ವರಸೆಯನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ. ಈಶಾನ್ಯ ಭಾರತದ ಪಾಲಿಗೆ ಅರುಣಾಚಲ ಪ್ರದೇಶ ರಕ್ಷಣಾ ಕವಚವಾಗಿದೆ. ಇಲ್ಲಿನ ತವಾಂಗ್ ಮೇಲೆ ಚೀನಾ ಕಣ್ಣು ಹಾಕಿದೆ. ಈ ತವಾಂಗ್ ತನ್ನದು ಎಂಬ ವಾದವನ್ನು ಮುಂದಿಡ್ತಾ ಇದೆ. ತವಾಂಗ್ ದಕ್ಷಿಣ ಟಿಬೇಟ್ನ ಜಾಗದಲ್ಲಿದೆ. ಇಲ್ಲಿ ಬೌದ್ಧ ಧರ್ಮೀಯರು ಹೆಚ್ಚಿನ ಸಂಖ್ಯೆ ನೆಲೆಸಿದ್ದಾರೆ, ಹೀಗಾಗಿ ಇದು ತನಗೇ ಸೇರಿದ್ದು ಅಂತ ಚೀನಾ ವಾದವನ್ನು ಮುಂದಿಡ್ತಾ ಇದೆ. ಟಿಬೇಟ್ ಮತ್ತು ಭೂತಾನ್ ಗಡಿಯಲ್ಲಿರುವ ತವಾಂಗ್ ಒಂದು ಸಣ್ಣ ಜಿಲ್ಲೆಯಾಗಿದ್ದು, ಇದು ಬೌದ್ಧ ವಿಹಾರಗಳಿಗೆ ಹೆಸರುವಾಸಿಯಾಗಿದೆ. 1681ರಲ್ಲಿ ಟಿಬೇಟಿಯನ್ ಲಾಮಾ ಲೋಂಡ್ರೆ ಗ್ಯಾಟ್ಸೋ ಇಲ್ಲಿ ಒಂದು ಬೌದ್ಧ ವಿಹಾರವನ್ನು ನಿರ್ಮಾಣ ಮಾಡಿದ್ದಾರೆ. ಶಿಮ್ಲಾ ಒಪ್ಪಂದದ ಮೂಲಕ ತವಾಂಗ್ ಭಾರತಕ್ಕೆ ಸೇರ್ಪಡೆಯಾಗಿದೆ. ಈಗ ಚೀನಾ ಟಿಬೇಟನ್ನು ಆಕ್ರಮಿಸಿಕೊಂಡಿದ್ದರೂ ಮೊದಲು ಅದೊಂದು ಸ್ವತಂತ್ರ ದೇಶವಾಗಿತ್ತು. ಭಾರತದಲ್ಲಿದ್ದ ಬ್ರಿಟಿಷರು ತವಾಂಗ್ ಪ್ರದೇಶ ಮತ್ತು ಅದರ ದಕ್ಷಿಣ ಪ್ರದೇಶ ಭಾರತಕ್ಕೆ ಸೇರಿದೆ ಅಂತ ಹೇಳಿದರು. ಕೊನೆಗೆ ಮಾತುಕತೆ ನಡೆದು 1914ರಲ್ಲಿ ಶಿಮ್ಲಾ ಒಪ್ಪಂದಕ್ಕೆ ಟಿಬೇಟ್ ಸಹಿ ಹಾಕಿದ ಪರಿಣಾಮ ತವಾಂಗ್ ಭಾರತಕ್ಕೆ ಸೇರ್ಪಡೆಯಾಗಿದೆ. ಅರುಣಾಚಲ ಪ್ರದೇಶ 83,743 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು, ಟಿಬೇಟ್, ಭೂತಾನ್, ಮಯನ್ಮಾರ್ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಅರುಣಾಚಲವನ್ನು ವಶಪಡಿಸಿಕೊಂಡರೆ ಭಾರತದ ಈಶಾನ್ಯ ರಾಜ್ಯಗಳ ಮೇಲೆ, ಮುಖ್ಯವಾಗಿ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಮೇಲೆ ತನ್ನ ನಿಯಂತ್ರಣವನ್ನು ಹೆಚ್ಚಿಸಬಹುದು ಎಂಬ ಕಾರಣಕ್ಕಾಗಿ ಚೀನಾ ಅರುಣಾಚಲ ಪ್ರದೇಶ ತನಗೇ ಸೇರಿದ್ದು ಅಂತ ಹೇಳಿಕೊಂಡೇ ಬಂದಿದೆ. ಬ್ರಿಟಿಷರು ಮತ್ತು ಟಿಬೇಟ್ ನಡುವೆ ನಡೆದ ಶಿಮ್ಲಾ ಒಪ್ಪಂದವನ್ನು ಚೀನಾ ಒಪ್ಪಿಕೊಳ್ಳುತ್ತಾ ಇಲ್ಲ. ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ಟಿಬೇಟ್ ದುರ್ಬಲವಾಗಿತ್ತು. ಬ್ರಿಟಿಷರು ಬಲವಂತವಾಗಿ ತವಾಂಗ್ ಸೇರಿ ಅರುಣಾಚಲವನ್ನು ಭಾರತಕ್ಕೆ ಸೇರಿಸಿದ್ದಾರೆ. ಹೀಗಾಗಿ 1914ರ ಶಿಮ್ಲಾ ಒಪ್ಪಂದವನ್ನು ನಾವು ಯಾವುದೇ ಕಾರಣಕ್ಕೆ ಒಪ್ಪುವುದಿಲ್ಲ ಅಂತ ಚೀನಾ ಹೇಳಿದೆ. ಇದರ ಜೊತೆ ಎರಡೂ ದೇಶಗಳ ಮಧ್ಯೆ ಹೋಗಿರುವ 890 ಕಿಲೋಮೀಟರ್ ಉದ್ದದ ಮ್ಯಾಕ್ಮೋಹನ್ ಗಡಿ ರೇಖೆಯನ್ನು ಚೀನಾ ಒಪ್ಪಿಗೆ ನೀಡಿಲ್ಲ. ಯಾಕೆ ಒಪ್ಪಿಲ್ಲ ಅಂತಂದರೆ, ಶಿಮ್ಲಾ ಒಪ್ಪಂದದ ಭಾಗವಾಗಿ ಈ ಗಡಿರೇಖೆಯನ್ನು ಗುರುತಿಸಲಾಗಿದೆ. 1914ರಲ್ಲಿ ಟಿಬೇಟ್ ಚೀನಾದ ಭಾಗವಾಗಿರಲಿಲ್ಲ ಮತ್ತು ಚೀನಾದ ಪ್ರತಿನಿಧಿಗಳು ಯಾರು ಈ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ. ಈ ಕಾರಣಕ್ಕೆ ಶಿಮ್ಲಾ ಒಪ್ಪಂದವನ್ನು ಒಪ್ಪಲು ಸಾಧ್ಯವಿಲ್ಲ ಎನ್ನುತ್ತಿದೆ ಚೀನಾ. ಚೀನಾದ ಬೆದರಿಕೆ ಹಿನ್ನೆಲೆಯಲ್ಲಿ ಟಿಬೇಟ್ ಧರ್ಮಗುರು ದಲೈ ಲಾಮಾ ಅವರು ಅರುಣಾಚಲ ಪ್ರದೇಶದ ಮೂಲಕ ತವಾಂಗ್ಗೆ ಬಂದು ಅಲ್ಲಿನ ಬೌದ್ಧ ವಿಹಾರದಲ್ಲಿ ಕೆಲ ದಿನಗಳನ್ನು ಕಳೆದಿದ್ದರು. ಈ ಕಾರಣಕ್ಕೆ ಅಂದೇ ಭಾರತವನ್ನು ಚೀನಾ ವಿರೋಧಿಸಿತು. ಚೀನಾ ಜೊತೆ 1962ರ ಯುದ್ಧದ ಬಳಿಕ ಭಾರತ ಸಾಕಷ್ಟು ಪಾಠಗಳನ್ನು ಕಲಿತಿದೆ. ಮುಖ್ಯವಾಗಿ ಮಾತುಕತೆ ನಡೆಸಿದರೆ ಮಾತುಕತೆಗೆ ಸಿದ್ಧ, ಬಡಿದಾಟ ಮಾಡಿದರೆ ಬಡಿದಾಡಲು ಸಿದ್ಧ ಎಂಬ ಸಂದೇಶವನ್ನು ಭಾರತ ಗಲ್ವಾನ್ ಘರ್ಷಣೆಯ ಮೂಲಕ ತೋರಿಸಿಕೊಟ್ಟಿದೆ. ಅಷ್ಟೇ ಅಲ್ಲದೆ ಗಡಿ ರಾಜ್ಯದಲ್ಲಿ
ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಇದೆ. ರಸ್ತೆ ನಿರ್ಮಾಣ ಮಾಡ್ತಾ ಇದೆ, ಮೊಬೈಲ್ ಟವರ್ ಸಹ ನಿರ್ಮಾಣ ಮಾಡ್ತಾ ಇದೆ. ಈಗ ಮೊದಲಿನಂತೆ ಭಾರತ ಇಲ್ಲ. ಗಲ್ವಾನ್ ಘರ್ಷಣೆ ನಂತರ ಭಾರತ ಚೀನಿ ಅಪ್ಲಿಕೇಶನ್ಗಳನ್ನು ನಿಷೇಧ ಮಾಡಿದೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಚೀನಿ ಕಂಪನಿಗಳು ಟೆಂಡರ್ನಲ್ಲಿ ಭಾಗಿಯಾಗದಂತೆ ನಿರ್ಬಂಧ ಸಹ ಹೇರಿದೆ. ಮೇಕ್ ಇನ್ ಇಂಡಿಯಾಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಚೀನಾಗೆ ಟಕ್ಕರ್ ನೀಡ್ತಾ ಇದೆ. ಭಾರತ ಮಾತ್ರವಲ್ಲ, ಚೀನಾ ತನ್ನ ಗಡಿಯನ್ನು ಹೊಂದಿರುವ ದೇಶಗಳ ಜೊತೆ ಕಿರಿಕ್ ಮಾಡಿಕೊಂಡೇ ಬಂದಿದೆ. ಫಿಲಿಪೈನ್ಸ್, ಹಾಂಗ್ಕಾಂಗ್, ವಿಯೆಟ್ನಾಂ, ಜಪಾನ್, ನೇಪಾಳ, ಭೂತಾನ್, ಇಂಡೋನೇಷ್ಯಾ, ಲಾವೋಸ್, ಮ್ಯಾನ್ಮಾರ್, ಟಿಬೆಟ್, ಸಿಂಗಾಪುರ, ಬ್ರೂನಿ, ಮಂಗೋಲಿಯಾದ ಜೊತೆ ಕಿರಿಕ್ ಮಾಡಿದೆ. ವಿಶ್ವದ ಆರ್ಥಿಕತೆಯಲ್ಲಿ 2ನೇ ದೊಡ್ಡ ದೇಶ ಎಂಬ ಅಹಂ ಚೀನಾಗೆ ಇದೆ. ಈ ಅಹಂನಿಂದ ತಾನು ಹೇಳಿದ್ದೇ ಸರಿ ಎಂಬ ವಾದವನ್ನು ಚೀನಾ ಮುಂದಿಡ್ತಾ ಇದೆ. ಕೋವಿಡ್ ನಂತರ ಬಹಳಷ್ಟು ಪೆಟ್ಟು ತಿಂದಿರುವ ಚೀನಾಗೆ ಏಷ್ಯಾದಲ್ಲಿ ಸರಿಯಾದ ಪ್ರತಿಸ್ಪರ್ಧೆ ಇರಲಿಲ್ಲ. ಆದರೆ ಈಗ ಭಾರತ ಚೀನಾಗೆ ಟಕ್ಕರ್ ನೀಡುವ ಹಂತಕ್ಕೆ ಬೆಳೀತಾ ಇದೆ. ಅಷ್ಟೇ ಅಲ್ಲದೆ ಚೀನಾದ ವಿರೋಧಿ ದೇಶಗಳ ಜೊತೆ ಉತ್ತಮ ಸಂಬಂಧವನ್ನು ಸಹ ಬೆಳೆಸಿದೆ. ಹೀಗಾಗಿ ಭಾರತ ಮತ್ತು ಚೀನಾದ ಗಡಿ ಕಿತ್ತಾಟ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಧನ್ಯವಾದಗಳು.